ವಾರ್ತೆಯ ಮುಖ್ಯಾಂಶಗಳು. ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಉಪ ತಹಸೀಲ್ದಾರ್ ಮಂಜುಳಾ. ಗಾಂಧಾರಿ ಕಿರು ಚಲನಚಿತ್ರದ ಟ್ರೇಲರ್ ಬಿಡುಗಡೆಗೊಳಿಸಿದ ಸಂಸದ ಕಾಗೇರಿ. ಶಿರಸಿ ನಾರಾಯಣಗುರು ನಗರದಲ್ಲಿ 2 ಸುಸಜ್ಜಿತ ಬಸ್ ತಂಗುದಾಣಗಳ ಲೋಕಾರ್ಪಣೆ. ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾಟಕ ಮಾತಿನ್ಯಾಗ ಮಳ್ಳಿ ಮನಸ್ಸಿನ್ಯಾಗ ಕಳ್ಳಿ ಪಾಪು ಕಲ್ಲೂರ್. ನೀರಿನಲ್ಲಿ ಮುಳುಗಿದ್ದ ಶವವನ್ನು ಹೊರತೆಗೆಯಲು ಯಶಸ್ವಿಯಾದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ. ಕಳೆದೊಂದು ದಿನದ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ ಶಿರಸಿ ತಾಲೂಕಿನ ದಾಸನಕೊಪ್ಪದ ಹೊಸಪೇಟೆ ರಸ್ತೆಯ ನಿವಾಸಿ ದೇವೇಂದ್ರ ಹನುಮಂತಪ್ಪ ಬೋವಿವಟ ದಾಸನಕೊಪ್ಪ ಊರೊಳಗಿನ ನೀರಿನ ಹೊಂಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ದೇವೇಂದ್ರನನ್ನು ಹುಡುಕಾಡುತ್ತಿದ್ದ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ನ ಮುಳುಗು ತಜ್ಞ ಗೋಪಾಲಗೌಡ ಮತ್ತವರ ತಂಡದವರು ಆಳವಾದ ನೀರಿನ ಹೊಂಡದಲ್ಲಿ ಹುಡುಕಿ ಹೊರಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವೇಂದ್ರ ಕಾಣೆಯಾದ ಬಗ್ಗೆ ಬನವಾಸಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮೃತನು ಬ್ಯಾಂಕ್ ಮತ್ತು ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದನು. ಸಾಲ ತೀರಿಸಲಾಗದೆ ನೀರಿನ ಆಳವಾದ ಹೊಂಡದಲ್ಲಿ ಹಾರಿ ಮೃತಪಟ್ಟಿರುವುದಾಗಿ ತಿಳಿಸಲಾಗಿದೆ. ಇತಿಹಾಸ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗಿ ವತಿಯಿಂದ ಅತ್ಯಂತ ಜನಪ್ರಿಯ ಸಾಮಾಜಿಕ ಹಾಸ್ಯಭರಿತ ನಾಟಕ ಮಾತಿನಾಗ ಮಲ್ಲಿ ಮನಸ್ಸಿನಾಗ ಕಳ್ಳಿ ಪ್ರದರ್ಶನಗೊಳ್ಳಲಿದೆ ಎಂದು ಕಂಪನಿಯ ಮಾಲೀಕ ಹಾಗೂ ನಿರ್ದೇಶಕ ಪಾಪು ಕಲ್ಲೂರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ನಾಟಕವು ಶಿರಸಿಯ ವಿಕಾಸ್ ಆಶ್ರಮದ ಆವರಣದಲ್ಲಿ ಹಾಕಲಾದ ಸುಸಜ್ಜಿತ ರಂಗಮಂದಿರದಲ್ಲಿ ಫೆಬ್ರವರಿ 25, 2026ರಿಂದ ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ. ಪ್ರತಿದಿನ 2 ಆಟಗಳು ನಡೆಯಲಿದ್ದು, ಮೊದಲನೇ ಆಟ ಸಂಜೆ 6:15ಕ್ಕೆ ಹಾಗೂ ಎರಡನೇ ಆಟ ರಾತ್ರಿ 9:45ಕ್ಕೆ ಪ್ರಾರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಕಥೆಯನ್ನು ಬರೆದವರು ಶ್ರೀ ಬಸವರಾಜ್ ಪಂಚಗಲ್, ಹಾಸ್ಯವನ್ನು ರಚನೆ ಮಾಡಿದವರು ಶ್ರೀ ಪಂಚಾಕ್ಷರಿ ಜೀವಾಪುರ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಸೇರ್ಕೊಂಡು ಹೊಸ ಕಥೆಗೆ ಒಂದು ವಿಭಿನ್ನ ಶೈಲಿ ಅಂದರೆ ಸ್ಟೇಜಲ್ಲೇ ವೆಹಿಕಲ್ಸ್ಗಳನ್ನೆಲ್ಲ ಮಾಡಿದ್ವಿ. ಜೀಪ್ಸಿ ಆಗಿರ್ಬೋದು, ಬೈಕು, ಟ್ರ್ಯಾಕ್ಟ್ರಿ. ಇಸಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ 5 ವರ್ಷ ಪೂರೈಸಿದ ಚಿಪ್ಕಿ ಭಾಗದ ನವೀನ್ ಶೆಟ್ಟಿ ಅವರು ತನ್ನ ಗೌರವ ವದನವನ್ನು ಸ್ವಂತಕ್ಕಾಗಿ ಬಳಸದೆ ಚಿಪ್ಕಿ ನಾರಾಯಣಗುರು ನಗರ ನಿವಾಸಿಗಳಿಗಾಗಿ 2 ಸುಸಜ್ಜಿತ ಬಸ್ ತಂಗುದಾಣ ನಿರ್ಮಾಣ ಮಾಡಿದ್ದು, ಉತ್ತರ ಕನ್ನಡ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ಲೋಕಾರ್ಪಣೆ ಕಾರ್ಯಕ್ರಮವು ಅತ್ಯಂತ ಸಡಗರದಿಂದ ಜರುಗಿತು. ಸಂಸದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮೀಣ ಅಭಿವೃದ್ಧಿಗೆ ಇದು ಮಹತ್ವದ ಕೊಡುಗೆ ಎಂದು ಶ್ಲಾಘಿಸಿದರು. ಮುಖ್ಯ ಅತಿಥಿಯಾಗಿದ್ದ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಅವರು ಮಾತನಾಡಿ, ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೆ ನವೀನ್ ಶೆಟ್ಟಿ ಅವರ ಪ್ರಯತ್ನಗಳನ್ನು ಪ್ರಶಂಸಿಸಿದರು. ಕಾರವಾರದ ದಿವೇಕರ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿಂದು ನಡೆದ ಜಿಲ್ಲಾ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದದೀಕ್ಷಾ ಕಾರ್ಯಕ್ರಮದಲ್ಲಿ ಬನವಾಸಿ ಉಪ ತಹಸೀಲ್ದಾರರಾದ ಮಂಜುಳಾ ನಾಯ್ಕ್ ಅಧ್ಯಕ್ಷರಾಗಿ ಹಾಗೂ ಹೊನ್ನಾವರದ ಉಷಾ ನಾಯ್ಕ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಶೈಲಜಾ ಸಿವಿ, ಉಪಾಧ್ಯಕ್ಷರಾದ ವೀಣಾ ಹೊಸ್ಮನಿ ಇತರರು ಉಪಸ್ಥಿತರಿದ್ದರು. ಪಶ್ಚಿಮ ಘಟ್ಟದ ಪ್ರಕೃತಿ ಸೌಂದರ್ಯ, ಇಲ್ಲಿನ ಜನಜೀವನದ ಬೆಸುಗೆ, ಶಿಕ್ಷಣ, ಸಂಘಟನೆಯ ಜಾಗೃತಿಗಾಗಿ ಮೂಡಿ ಬಂದಿರುವ ಗಾಂಧಾರಿ ಕಿರುಚಿತ್ರ ರಾಜ್ಯಾದ್ಯಂತ ಯಶಸ್ಸು ಕಾಣಲೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿರಸಿಯಲ್ಲಿ ಗಾಂಧಾರಿ ಕಿರುಚಿತ್ರ ಟ್ರೇಲರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ನಮ್ಮ ಜಿಲ್ಲೆ ಅನೇಕ ದೇಶದವರನ್ನ ಸಹ ಆಕರ್ಷಿಸಿರೋದು ನಮಗೆಲ್ಲ ತಿಳಿದೇ ಇದೆ. ಹಿಂದೆ ನಮ್ಮ ರಾಜ ಮಹಾರಾಜರುಗಳು, ಸಾವಂತರುಗಳು ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಯ ಸಂಪದ್ಭರಿತವಾದಂತಹ ಎಲ್ಲ ಕ್ಷೇತ್ರದ ಫಲವತ್ತತೆಯನ್ನ ನೋಡಿ